ಜೋಶಿಯವರು ಮಂಡ್ಯಕ್ಕೆ ಇವತ್ತು ಬಂದಿಲ್ಲ. ಮಂಡ್ಯಕ್ಕೆ ಅವರಿಗೆ ಪ್ರವೇಶ ಇಲ್ಲ. ಮಂಡ್ಯ ಜಿಲ್ಲೆಯ ಜನ ಪ್ರೀತಿನೂ ಕೊಡ್ತೀವಿ, ಊಟನೂ ಹಾಕ್ತೀವಿ, ಹಾಗೇನೆ ತಪ್ಪು ಮಾಡಿದ್ರೆ ಎಚ್ಚರಿಸ್ತೀವಿ, ಬದಲಾಗದಿದ್ರೆ ಬುದ್ಧಿನೂ ಕಲಿಸ್ತೀವಿ. ಮಹೇಶ್ ಜೋಶಿ ಅವ್ರನ್ನ ಅಧ್ಯಕ್ಷ ಸ್ಥಾನದಿಂದ ವಜಾ ಮಾಡಬೇಕು. ಅವರ ಅವಧಿಯ ಎಲ್ಲ ಆರ್ಥಿಕ ವ್ಯವಹಾರಗಳನ್ನು ತನಿಖೆಗೊಳಪಡಿಸಬೇಕು. ಅವರು ನೀಡಿರ್ತಕ್ಕಂಥ ಸಚಿವ ಸ್ಥಾನಮಾನವನ್ನು ವಾಪಸ್ ತಗೋಬೇಕು. ಕನ್ನಡ ಸಾಹಿತ್ಯ ಪರಿಷತ್ತಿನ ಕೇಂದ್ರದ ಕಚೇರಿಯ ರಾಜ್ಯಾಧ್ಯಕ್ಷರಾದ ಜೋಶಿರವರು ಮಂಡ್ಯದಲ್ಲಿ ನಡೆದಂಥ 87ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಪೂರ್ವಭಾವಿಯಲ್ಲಿ ನಡೆಸಿದಂಥ ಗೊಂದಲಗಳು, ಹೇಳಿಕೆಗಳು ಎಲ್ಲವನ್ನೂ ಮೀರಿ ಜಿಲ್ಲೆಯ ಗೌರವದ ಪ್ರಶ್ನೆಯಾಗಿ ಸಮ್ಮೇಳನವನ್ನ ಇಡೀ ಮಂಡ್ಯ ಜಿಲ್ಲೆಯ ಜನತೆ, ಕನ್ನಡಾಭಿಮಾನಿಗಳು, ಪ್ರಗತಿಪರ ಸಂಘಟನೆಗಳು ಕಸಾಪ ಜೊತೆ ಒಗ್ಗೂಡಿ ಯಶಸ್ವಿಗೊಳಿಸಿದ್ದು ಇವತ್ತು ಇತಿಹಾಸದ ಪುಟದಲ್ಲಿ ಸೇರಿದೆ. ಅಂಥದ್ದೊಂದು ಮಹತ್ತರವಾದ ಸಮ್ಮೇಳನವನ್ನು ನಡೆಸಿಕೊಟ್ಟಂತ ಮಂಡ್ಯ ಜಿಲ್ಲೆಯ ಬಗ್ಗೆ, ಜಿಲ್ಲೆಯ ಹಣಕಾಸಿನ ನೆರವಿನ ಬಗ್ಗೆ, ಅನ್ನದ ನೀರಿನ ಋಣದ ಬಗ್ಗೆ ಒಂದು ಕೃತಜ್ಞತೆಯ ಮಾತು ಆಡದೆ, ಧನ್ಯವಾದವನ್ನೂ ಕೂಡ ಹೇಳದೆ, ಮಾರನೇ ದಿನವೇ ಇಡೀ ಸಮಿತಿಯ ಎಲ್ಲ ಸದಸ್ಯರನ್ನು ಪದಚ್ಯುತಿಗೊಳಿಸಿದ್ದೇನೆ ಎನ್ನುವಂತ ಹೇಳಿಕೆ ಕೊಡುವ ಮೂಲಕ ಉದ್ದಟತನವನ್ನ ಮೆರೆದಂತ ಜೋಶಿಯವರಿಗೆ, ಹಾಗೆಯೇ ಸರ್ವಾಧಿಕಾರಿ ಧೋರಣೆಯನ್ನ ತೋರ್ತಾ ತಾನು ಹೇಳಿದ್ದೇ ಮಾತು, ತಾನು ತೆಕ್ಕೊಂಡಿದ್ದೇ ನಿರ್ಧಾರ ಅನ್ನುವಂತ ಒಂದು ವರ್ತನೆಯನ್ನ ಖಂಡಿಸಿ ಇವತ್ತು ನಾವೆಲ್ಲ ಜಿಲ್ಲೆಯ ಕಸಾಪ ಹಾಗೆ ಪ್ರಗತಿಪರ ಸಂಘಟನೆಗಳು, ಹೋರಾಟ ಸಂಘಟನೆಗಳೆಲ್ಲವೂ ಕೂಡ ಸೇರಿ ಕನ್ನಡ ಮನಸ್ಸುಗಳೊಳಗೆ ಜೊತೆಗೂಡಿ ಇವತ್ತು ಸಾಂಕೇತಿಕವಾಗಿ ಜೋಶಿಯವರಿಗೆ ಪ್ರತಿರೋಧ ವ್ಯಕ್ತಪಡಿಸತಕ್ಕಂಥ ಒಂದು ಘೋಷಣೆಗಳ ಮೂಲಕ, ಧಿಕ್ಕಾರದ ಘೋಷಣೆಗಳ ಮೂಲಕ, ಕಪ್ಪು ಬಟ್ಟೆಯ ಪ್ರದರ್ಶನದ ಮೂಲಕ ನಾವು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಜಿಲ್ಲಾಧಿಕಾರಿಗಳ ಕಚೇರಿ ಬಳಿ ನಡೆದಂತ ಈ ಒಂದು ಕಾರ್ಯಕ್ರಮ ಯಶಸ್ಸಾಗಿದೆ. ಜೋಶಿಯವರು ಮಂಡ್ಯಕ್ಕೆ ಇವತ್ತು ಬಂದಿಲ್ಲ. ಜೋಶಿಯವರು ಯಾವತ್ತೇ ಮಂಡ್ಯಕ್ಕೆ ಬರಲಿ, ಅವರ ವರ್ತನೆ ಬದಲಾಗದೆ, ಅವರು ಹಣಕಾಸಿನ ಲೆಕ್ಕವನ್ನ ಕೊಡದೆ, ತಾವು ಮಾಡಿದಂತ ಕೃತ್ಯಗಳನ್ನ ಹಿಂಪಡೆಯದ ಹೊರತು ಮಂಡ್ಯಕ್ಕೆ ಅವರಿಗೆ ಪ್ರವೇಶ ಇಲ್ಲ. ಇದು ನಮ್ಮೆಲ್ಲರ ಎಚ್ಚರಿಕೆ ಮಾತು. ತದನಂತರ ನಾವು ಎಲ್ಲರೂ ಒಗ್ಗೂಡಿ ಸಮಾನ ಮನಸ್ಕರು 17ನೇ ತಾರೀಕು ಮಂಡ್ಯದಲ್ಲಿ ಏರ್ಪಡಿಸಿರುವಂತಹ ಸಾಹಿತಿಗಳ ಹಾಗೂ ಕನ್ನಡಾಭಿಮಾನಿಗಳ, ಪ್ರಗತಿಪರ ಹೋರಾಟ ಸಂಘಟನೆಗಳೆಲ್ಲರ ಒಗ್ಗೂಡಿದಂತ ಸಮಾವೇಶಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಜನರು ಅದಕ್ಕೆ ಸೇರಿ ಅಲ್ಲಿ ಚರ್ಚಿಸಿ ಹಲವಾರು ತೀರ್ಮಾನಗಳನ್ನು ತಗೊಳ್ಬೇಕಾಗಿದೆ. ಹಾಗಾಗಿ ಎಲ್ರಿಗೂ ಕೂಡ 17ನೇ ತಾರೀಕಿನ ಸಭೆಗೆ ಆಹ್ವಾನವನ್ನು ಕೂಡ ನಾವು ಈ ಮೂಲಕ ಹೇಳ್ತಾ ಇದ್ದೇವೆ. ಮಂಡ್ಯ ಜಿಲ್ಲೆಯ ಜನ ಪ್ರೀತಿನೂ ಕೊಡ್ತೀವಿ, ಊಟನೂ ಹಾಕ್ತೀವಿ, ಹಾಗೇನೆ ತಪ್ಪು ಮಾಡಿದ್ರೆ ಎಚ್ಚರಿಸ್ತೀವಿ, ಬದಲಾಗದಿದ್ರೆ ಬುದ್ಧಿನೂ ಕಲಿಸ್ತೀವಿ. ಇದು ಮಂಡ್ಯ ನೆಲದ ಗುಣ ಅಂತೇಳಿ ಎಚ್ಚರಿಸಲಿಕ್ಕೆ ನಾನು ಬಯಸ್ತೇನೆ. ಇದೇ ತಿಂಗಳ 17ನೇ ತಾರೀಕು ಮಂಡ್ಯದ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕಲಾಮಂದಿರದಲ್ಲಿ ಮಹೇಶ್ ಜೋಶಿ ಅವರ ವಿರುದ್ಧ ಮಂಡ್ಯ ಜಿಲ್ಲೆಯ ಸಾಹಿತ್ಯಾಸಕ್ತರು, ಸಾಹಿತಿಗಳು, ಪ್ರಗತಿಪರರೆಲ್ಲ ಸೇರಿ ಒಂದು ದೊಡ್ಡ ಸಮಾವೇಶವನ್ನು ಮಾಡ್ತಾ ಇದ್ದೀವಿ. 17ನೇ ತಾರೀಕು ಮಹೇಶ್ ಜೋಶಿ ಅವರನ್ನ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಸ್ಥಾನದಿಂದ ಉಚ್ಚಾಟನೆ ಮಾಡಲಿಕ್ಕೆ ಬೇಕಾಗಿರ್ತಕ್ಕಂಥ ಒಂದು ನಿರ್ಣಯವನ್ನು ನಾವು ಕೈಗೊಳ್ತಾ ಇದ್ದೀವಿ. ಇವತ್ತು ಮಂಡ್ಯದ ಜಿಲ್ಲಾಧಿಕಾರಿಗಳ ಕಚೇರಿ ಎದುರುಗಡೆ ಮಂಡ್ಯ ಜಿಲ್ಲೆಯ ಎಲ್ಲ ಪ್ರಗತಿಪರ ಚಳವಳಿಗಳು ಮತ್ತು ಸಾಹಿತಿಗಳು ಕಪ್ಪು ಬಟ್ಟೆಯನ್ನು ಧರಿಸಿ ನಾವೊಂದು ಪ್ರತಿಭಟನೆಯನ್ನು ಮಾಡಿದ್ದೀವಿ. ಮಹೇಶ್ ಜೋಶಿ ಅವರು ಇವತ್ತು ಮಂಡ್ಯಕ್ಕೆ ಬರ್ತಾರೆ ಎನ್ನುವಂಥ ಸುದ್ದಿ ಇತ್ತು. ಆ ಮನುಷ್ಯ ಮಂಡ್ಯಕ್ಕೆ ಬರಲಿಲ್ಲ. ಪೊಲೀಸ್ ಪ್ರೊಟೆಕ್ಷನ್ ಕೊಡ್ತೀವಿ ಅಂದರೂ ಬರಲಿಲ್ಲ. ಬರದೇ ಇದ್ದುದರಿಂದ ನಾವು ಏನು ಮಹೇಶ್ ಜೋಶಿಗೆ ಕಪ್ಪು ಬಾವುಟವನ್ನು ಪ್ರದರ್ಶನ ಮಾಡಿ ಇಲ್ಲಿಂದ ಓಡಿಸ್ಬೇಕು ವಾಪಸ್ಸು ಅಂತ ಅನ್ಕೊಂಡಿದ್ವೋ, ಅದ್ರ ಬದಲಾಗಿ ಆತ ಬರದೇ ಇರೋದ್ರಿಂದ ಜಿಲ್ಲಾಧಿಕಾರಿಗಳ ಕಚೇರಿಗೆ ನಾವು ಕಪ್ಪು ಬಟ್ಟೆ ಜೊತೆ ಮೆರವಣಿಗೆ ಬಂದು ಅವರಿಗೆ ನಮ್ಮ ಆಗ್ರಹಗಳನ್ನು ತಿಳಿಸಿದ್ದೀವಿ. ಸಾಮಾನ್ಯವಾಗಿ ಎಲ್ಲ ಸರ್ವಾಧಿಕಾರಿಗಳು ಪುಕ್ಕಲರಾಗಿರ್ತಾರೆ. ಅದು ಹಿಟ್ಲರಿಂದ ಶುರು ಮಾಡಿ ಮಹೇಶ್ ಜೋಶಿವರೆಗೆ ಸತ್ಯ. ಇವತ್ತು ಮೇ 9ನೇ ತಾರೀಕು 1945ನೇ ಇಸ್ವಿ ಹಿಟ್ಲರ್ ಅಂತ ಹೇಳ್ತಕ್ಕಂಥ ಒಬ್ಬ ಸರ್ವಾಧಿಕಾರಿಯನ್ನ ಮಣ್ಣು ಮುಕ್ಕಿಸಿದಂಥ ದಿನ. ಈ ದಿನ ನಾವು ತೀರ್ಮಾನ ಮಾಡಿದ್ದೀವಿ ಮಂಡ್ಯ ಜಿಲ್ಲಾ ಪ್ರಗತಿಪರರು, ಮಹೇಶ್ ಜೋಶಿ ಅಂತ ಒಬ್ಬ ಸರ್ವಾಧಿಕಾರಿಯನ್ನು ಕೂಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಸ್ಥಾನದಿಂದ ಉಚ್ಚಾಟನೆ ಮಾಡಿ ಮಣ್ಣು ಮುಕ್ಕಿಸ್ತಕ್ಕಂಥ ಒಂದು ತೀರ್ಮಾನವನ್ನು ನಾವು ಇವತ್ತು ಮಾಡಿದ್ದೀವಿ. ಯಾಕೆಂತ ಹೇಳಿದ್ರೆ ಕನ್ನಡ ಸಾಹಿತ್ಯ ಪರಂಪರೆಗೆ ಅವಮಾನ ಆಗ್ತಕ್ಕಂಥ ರೀತಿಯಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತನ್ನ ಒಂದು ಸರ್ವಾಧಿಕಾರಿ ಸಂಸ್ಥೆಯಾಗಿ ಮಹೇಶ್ ಜೋಶಿ ಅವರು ಬದಲಾಯಿಸಿದ್ದಾರೆ. ಬೈಲಾವನ್ನ ತಿದ್ದುಪಡಿ ಮಾಡಿ ಅಪರಿಮಿತವಾದ ಅಧಿಕಾರ ಅವ್ರಿಗೆ ಇರೋಂಗ್ ನೋಡ್ಕೊಂಡಿದ್ದಾರೆ. ಅವರಿಗೆ ಭಿನ್ನಮತವನ್ನು ವ್ಯಕ್ತಪಡಿಸ್ತಕ್ಕಂಥ ಸಾಹಿತ್ಯ ಪರಿಷತ್ತಿನ ಸದಸ್ಯರನ್ನ ವಜಾಗೊಳಿಸ್ತಕ್ಕಂಥ, ಅಮಾನತಲ್ಲಿರ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವರಿಗೆ ಬೇಕಾಗಿರ್ತಕ್ಕಂಥ ಬಟ್ಟಂಗಿಗಳನ್ನ, ಸಾಹಿತ್ಯದ ಗಂಧಗಾಳಿ ಗೊತ್ತಿಲ್ಲದೆ ಇರತಕ್ಕಂಥವ್ರನ್ನ ಸಾಹಿತ್ಯ ಪರಿಷತ್ಗೆ ನೇಮಕಾತಿಯನ್ನು ಮಾಡ್ಕೊಳ್ತಾ ಇದ್ದಾರೆ, ನಾಮಿನೇಷನ್ ಮಾಡ್ಕೊಳ್ತಾ ಇದ್ದಾರೆ. ಅದ್ರ ಜೊತೆಗೆ ಕರ್ನಾಟಕ ರಾಜ್ಯ ಸರ್ಕಾರ
ಸಾಹಿತ್ಯ ಪರಿಷತ್ಗೆ ಮಂಡ್ಯದ ಸಾಹಿತ್ಯ ಸಮ್ಮೇಳನಕ್ಕೆ 2.5 ಕೋಟಿ ರೂಪಾಯಿಯನ್ನು ಕೊಟ್ಟಿದೆ ಖರ್ಚು ಮಾಡಲಿಕ್ಕೆ ಅಂತೇಳಿ ಇವತ್ತಿನ ತನಕ ಮಹೇಶ್ ಜೋಶಿ ಅದರ ಲೆಕ್ಕ ಕೊಡಲಿಲ್ಲ. ಮಂಡ್ಯದ ಸಾಹಿತ್ಯ ಸಮ್ಮೇಳನದಲ್ಲಿ ಬಿಡುಗಡೆ ಆಗಿರ್ತಕ್ಕಂಥ ಸ್ಮರಣ ಸಂಚಿಕೆಯನ್ನು ಮುದ್ರಣ ಮಾಡಿ ಪ್ರಕಟಿಸಲಿಲ್ಲ. ಮಂಡ್ಯದ ಸಾಹಿತ್ಯ ಸಮ್ಮೇಳನದ ಒಟ್ಟು ಏನೇನೆಲ್ಲ ಖರ್ಚಾಗಿದೆ ಸಾಹಿತ್ಯ ಪರಿಷತ್ ಅನ್ನೋದಕ್ಕೆ ಅವರು ಲೆಕ್ಕ ಕೊಡಲಿಲ್ಲ. ಮಾತ್ರ ಅಲ್ಲ, ಸಚಿವ ಸ್ಥಾನಮಾನವನ್ನು ಪಡ್ಕೊಂಡು ಅದನ್ನು ದುರುಪಯೋಗ ಪಡಿಸ್ಕೊಳ್ತಾ ಅಧಿಕಾರಿಗಳ ಮೇಲೆ, ಸರ್ಕಾರಿ ನೌಕರರ ಮೇಲೆ ದೌರ್ಜನ್ಯ ಎಸಗ್ತಾ ಕೋಟ್ಯಾಂತರ ರೂಪಾಯಿಯ ಅಕ್ರಮದಲ್ಲಿ ಹಗರಣದಲ್ಲಿ ಮಹೇಶ್ ಜೋಶಿ ಅವರು ಭಾಗಿಯಾಗಿದ್ದಾರೆ. ಅಂತಹ ಮಹೇಶ್ ಜೋಶಿ ಅವರನ್ನ ಅಧ್ಯಕ್ಷ ಸ್ಥಾನದಿಂದ ವಜಾ ಮಾಡಬೇಕು. ಅವರ ಅವಧಿಯ ಎಲ್ಲ ಆರ್ಥಿಕ ವ್ಯವಹಾರಗಳನ್ನು ತನಿಖೆಗೊಳಪಡಿಸಬೇಕು. ಅವ್ರಿಗೆ ನೀಡಿರ್ತಕ್ಕಂಥ ಸಚಿವ ಸ್ಥಾನಮಾನವನ್ನು ವಾಪಸ್ ತಗೋಬೇಕು. ಸ್ಮರಣ ಸಂಚಿಕೆಯನ್ನು ತಕ್ಷಣ ಬಿಡುಗಡೆ ಮಾಡಬೇಕು ಅಂತೇಳಿ ನಾವು ಮಂಡ್ಯದಲ್ಲಿ ಒತ್ತಾಯಿಸಿ 17ನೇ ತಾರೀಕು ಸಮಾವೇಶ ಮಾಡ್ತಾ ಇದ್ದೀವಿ. 17ನೇ ತಾರೀಕು ಸಮಾವೇಶದಿಂದ ನಾವು ಮಹೇಶ್ ಜೋಶಿ ಸಾಹಿತ್ಯ ಪರಿಷತ್ತಿನ ಕುರ್ಚಿಯನ್ನ ಬಿಟ್ಟು ತೊಲಗೋ ತನಕನೂ ನಮ್ಮ ಹೋರಾಟ ಮುಂದುವರಿಯುತ್ತೆ ಅನ್ನುವಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಿ ಬಯಸ್ತೀವಿ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.